ನಾವು ಅಪ್ಪ ಅಮ್ಮನ ಹತ್ರ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಮ್ ಲೈಫ್ ಲಕ್ಸುರೀಸ್ ಆಗಿರ್ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ಬಟ್ಟೆ ಬೇಕು, ಫೋನ್ ಬೇಕು, ಲ್ಯಾಪ್ಟಾಪ್ ಬೇಕು, ಬೈಕ್, ಕಾರ್, ಏನೇನೋ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದ್ರೆ ನಮ್ ತಂದೆ ತಾಯಿ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಾ? ಯಾವ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ, ತಂದೆ ತಾಯಿ ನಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಒಬ್ಬ ಕೋಟ್ಯಾಧೀಶ್ವರ ತಂದೆ ತನ್ನ ಸ್ವಂತ ಮಗನ ವಿರುದ್ಧವೇ ಕೋರ್ಟ್ ನಲ್ಲಿ ಕೇಸ್ ಹಾಕ್ತಾರೆ. ಏನಂತ ಅಂದ್ರೆ, ನನ್ನ ಮಗ ನನಗೆ ತಿಂಗಳ ಖರ್ಚಿಗೆ ಹಣ ನೀಡ್ತಿಲ್ಲ, ನನ್ನ ಮಗ ನನಗೆ ದಿನ 100 ರೂಪಾಯಿ ನೀಡಿದ್ರೆ ಸಾಕು, ಅದು ಕೂಡ ಅವನು ನನ್ನ ಹತ್ರ ಬಂದು ಕೂತು ಅವನೇ ನನಗೆ ಹಣ ನೀಡ್ಬೇಕು, ಆಗ ಮಾತ್ರ ನಾನು ಈ ಕೇಸ್ನ ವಾಪಸ್ ತಗೊಳ್ತೀನಿ ಅಂತ ತಂದೆ ಕೋರ್ಟ್ ನಲ್ಲಿ ಹೇಳ್ತಾರೆ. ಇದನ್ನ ಕೇಳಿದಂತಹ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಕೋಟ್ಯಾಧೀಶ್ವರ ತಂದೆ, ದಿನಕ್ಕೆ 100 ರೂಪಾಯಿ, ಅವ್ರ ಹತ್ರ ಅಷ್ಟು ಅಮೌಂಟ್ ಇಲ್ವಾ ಹಾಗಾದ್ರೆ? ಯಾಕಿರ್ಬೋದು ಅಂತ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಈ ವಿಚಾರಣೆ ಎಲ್ಲ ನಡೆದಾದ್ಮೇಲೆ ಜಡ್ಜ್ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಂತೆ, ಇವ್ರು ಕೋಟ್ಯಾಧೀಶ್ವರ ಆಗಿರೋರು ಯಾಕೆ ಮಗನ ಹತ್ರ 100 ರೂಪಾಯಿ ಬೇಕು ಅಂತ ಕೇಳ್ತಿದ್ದಾರೆ ಅಂತ. ಕ್ಯೂರಿಯಾಸಿಟಿ ತಡೆಯೋದಕ್ಕೆ ಆಗದೆ ಇದ್ದಂತಹ ಜಡ್ಜ್ ಆ ತಂದೆ ಹತ್ರ ಬಂದು ಕೇಳ್ತಾರಂತೆ, ಅಲ್ಲಪ್ಪ, ನೀನು ಕೋಟ್ಯಾಧೀಶ್ವರ ಆಗಿದೀಯಾ, ನಿನ್ನ ಹತ್ರನೇ ಆಳು ಕಾಳು ಬಂಗ್ಲೆ ಎಲ್ಲ ಇದ್ದಾರೆ, ಆದ್ರೆ ಮಗನ ಹತ್ರ ಕೇವಲ 100 ರೂಪಾಯಿನ ಯಾಕೆ ನೀನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ. ಆಗ ಅಪ್ಪ ಹೇಳ್ತಾರಂತೆ, ನನ್ನ ಮಗ ಕೊಡೋ ದುಡ್ಡು ನನಗ್ ಬೇಡ, ಆದ್ರೆ ಅವನ್ ಕೊಡುವ ಸಮಯ ನನಗ್ ಬೇಕು. ಅವನು ನಮ್ ಜೊತೆ ಇಲ್ಲ, ನಮ್ಗೆ ಇರೋದು ಒಬ್ಬನೇ ಮಗ, ಅವನು ಅವರ ಹೆಂಡತಿ ಮಕ್ಕಳ ಜೊತೆಗೆ ಸಪ್ರೇಟ್ ಆಗಿದ್ದಾನೆ, ನನಗೆ ದುಡ್ಡು ಎಲ್ಲಾನು ಇದೆ, ಆದ್ರೆ ಮಗನ್ ಜೊತೆ ಕಳೆಯೋ ಸಮಯ ನನಗೆ ಸಿಗ್ತಾ ಇಲ್ಲ, ಆ ಮಗ ನನ್ನನ್ನ ಬಂದು ನೋಡ್ತಾ ಇಲ್ಲ. ಕಡೆ ಪಕ್ಷ ಈ 100 ರೂಪಾಯಿ ಕೊಡೋ ನೆಪದಲ್ಲಾದ್ರೂ ನಾನು ನನ್ನ ಮಗನ ಜೊತೆಗೆ ಸಮಯ ಕಳಿಬಹುದು, ಹಾಗಾಗಿನೇ ನಾನು ಕೋರ್ಟ್ ನಲ್ಲಿ ಕೇಸ್ ಹಾಕ್ದೆ ಅಂತ ತಂದೆ ಹೇಳ್ತಾರೆ. ಈ ವಿಡಿಯೋ ನೋಡಿ ಏನ್ ಅರ್ಥ ಆಯ್ತು ನಿಮ್ಗೆ? ನಮ್ಮ ಅಪ್ಪ ಅಮ್ಮನಿಂದ ನಾವು ಏನೇನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಕೇವಲ ಪ್ರೀತಿ, ಸಮಯ ಅಷ್ಟೇ. ಏನಂತೀರಾ?